27 ವರ್ಷಗಳ ಬಳಿಕ ರಾಷ್ಟ್ರದ ರಾಜಧಾನಿ ದೆಹಲಿ ಬಿಜೆಪಿಯ ವಶವಾಗಿರುವಂಥದ್ದು. ನೂತನ ಸರ್ಕಾರ ರಚನೆಗೆ ಕಸರತ್ತು ಮುಂದುವರೆದಿದೆ. ದೆಹಲಿ ಸಿಎಂ ಯಾರಾಗ್ತಾರೆ, ಸೂಕ್ತ ಸಿಎಂ ಅಭ್ಯರ್ಥಿ ಯಾರು ಅಂತ ಬಿಜೆಪಿಯಲ್ಲಿ ಸಭೆ ಮೇಲೆ ಸಭೆಯನ್ನ ಕೂಡ ಮಾಡಲಾಗ್ತದೆ. ಈ ಮಧ್ಯೆನೇ ಅತೀಶಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ದೆಹಲಿ ಪಾಲಿಟಿಕ್ಸ್ನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇನ್ನೇನಿದ್ರು ಬಿಜೆಪಿ ಹವಾ. ಚುನಾವಣೆಯಲ್ಲಿ 48 ಸೀಟುಗಳನ್ನು ಗೆಲ್ಲುವ ಮೂಲಕ ಕೇಸರಿ ಪಡೆ ವಿಜಯದ ಪತಾಕೆಯನ್ನು ಹಾರಿಸಿದರೆ ಕೇಜ್ರಿವಾಲ್ ನೇತೃತ್ವದ ಆಪ್ ಮೂಲೆ ಸೇರಿದೆ. ಕಾಂಗ್ರೆಸ್ 0 ಸುತ್ತಿ ಮಕಾಡೆ ಮಲಗಿದೆ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥದ್ದು ಕಾರ್ಯಕರ್ತರು, ನಾಯಕರಲ್ಲಿ ಸಂಭ್ರಮ ದುಪ್ಪಟ್ಟಾಗಿಸಿದೆ. ಇದೇ ಖುಷಿಯಲ್ಲಿ ಇವತ್ತು ನೂತನ ಶಾಸಕರು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟರು. ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ರು. ಇನ್ನು ದೆಹಲಿಯಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಪಾಳ್ಯದಲ್ಲಿ ಸಿದ್ಧತೆ ಜೋರಾಗಿದೆ. ಇನ್ನೊಂದು ವಾರದಲ್ಲಿ ನೂತನ ಮುಖ್ಯಮಂತ್ರಿಗಳ ಪಟ್ಟಾಭಿಷೇಕ ಆಗಲಿದೆ. ಮೊದಲ ವಿಧಾನಸಭಾ ಅಧಿವೇಶನದಲ್ಲೇ ಆಮ್ ಆದ್ಮಿ ಪಾರ್ಟಿಗೆ ಶಾಕ್ ಕೊಡೋಕೆ ಬಿಜೆಪಿಗರು ಪ್ಲಾನ್ ಅನ್ನು ಮಾಡಿದ್ದಾರೆ. ಈ ಬಗ್ಗೆ ನಿನ್ನೆನೇ ಸುಳಿವನ್ನ ನೀಡಿರುವಂತ ಪ್ರಧಾನಮಂತ್ರಿ ಮೋದಿ ಸಿಎಜಿ ವರದಿ ಮಂಡಿಸಿ ಆಪ್ ಹಗರಣಗಳನ್ನು ಬಯಲಿಗೆಳೆಯುತ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಭರ್ಜರಿ ಬಹುಮತದೊಂದಿಗೆ ದೆಹಲಿ ಗೆದ್ದ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಪ್ರಮುಖವಾಗಿ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ, ಬನ್ಸೂರಿ ಸ್ವರಾಜ್, ವೀರೇಂದ್ರ ಸಚದೇವ ಈ ಮೂವರು ಸಿಎಂ ರೇಸ್ನಲ್ಲಿದ್ದಾರೆ. ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ರಾಜಕೀಯ ಕುಟುಂಬದಲ್ಲಿ ಬೆಳೆದಿರುವಂತ ವ್ಯಕ್ತಿ. 1996-98ರ ಅವಧಿಯಲ್ಲಿ ದಿಲ್ಲಿ ಸಿಎಂ ಆಗಿದ್ದಂತ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ. ಪರ್ವೇಶ್ ಅವರ ಚಿಕ್ಕಪ್ಪ ಆಜಾದ್ ಸಿಂಗ್ ದೆಹಲಿ ಮೇಯರ್ ಆಗಿದ್ರು. 2013ರ ಚುನಾವಣೆಯಲ್ಲಿ ಮೆಹ್ರೌಲಿ ಕ್ಷೇತ್ರದಿಂದ ಗೆದ್ದು ಮೊದಲ ಬಾರಿಗೆ ರಾಜಕೀಯ ಪ್ರವೇಶ ಮಾಡಿದ್ರು. 2014 ಮತ್ತು 19ರ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ದೆಹಲಿ ಕ್ಷೇತ್ರದಿಂದ ಗೆದ್ದು 2 ಬಾರಿ ಸಂಸದರಾಗಿರುವಂಥ ಅನುಭವ ಇದೆ. ಹೈಕಮಾಂಡ್ ನಾಯಕರ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಅಲ್ಲದೆ ಈ ಬಾರಿ ನವದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿರುವುದರಿಂದ ಪರ್ವೇಶ್ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಿದೆ. ದೆಹಲಿಯ ಜಾಟ್ ಸಮುದಾಯದ ನಾಯಕರೂ ಆಗಿದ್ದಾರೆ ಪರ್ವೇಶ್ ವರ್ಮಾ. ಬನ್ಸೂರಿ ಸ್ವರಾಜ್ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ. 1998ರಲ್ಲಿ ಸುಷ್ಮಾ ಸ್ವರಾಜ್ ದೆಹಲಿ ಸಿಎಂ ಆಗಿದ್ರು. ಹೀಗಾಗಿ ಬನ್ಸೂರಿ ಸ್ವರಾಜ್ ದೆಹಲಿ ರಾಜಕೀಯದಲ್ಲಿ ಬಹುಬೇಗ ಗುರುತಿಸಿಕೊಂಡ್ರು. ತನ್ನ ನಾಯಕತ್ವದ ಗುಣದಿಂದ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಉತ್ತಮ ಹೆಸರನ್ನ ಗಳಿಸಿದ್ದಾರೆ. ಪ್ರಸ್ತುತ ಈಗ ಸಂಸದೆಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದು ದೆಹಲಿ ಬಿಜೆಪಿಯ ಪ್ರಮುಖ ನಾಯಕಿಯರ ಹೆಸರಲ್ಲಿ ಬನ್ಸೂರಿ ಸ್ವರಾಜ್ ಮುಂಚೂಣಿಯಲ್ಲಿದ್ದಾರೆ. ಅಲ್ಲದೆ ವಿಪಕ್ಷಗಳ ವಿರುದ್ಧದ ಹೋರಾಟದಲ್ಲೂ ಮುಂದಾಳತ್ವ ವಹಿಸ್ತಾ ಇದ್ದಾರೆ. ಬನ್ಸೂರಿ ಸ್ವರಾಜ್ ಕಾರ್ಯವೈಖರಿ ಹೈಕಮಾಂಡ್ ನಾಯಕರಿಗೆ ಹೆಚ್ಚು ಇಷ್ಟ ಆಗಿದೆ. ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಸಚದೇವ ಪಕ್ಷ ಸಂಘಟನೆ ಮಾಡಿ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಆಪ್ ಹಗರಣಗಳ ವಿರುದ್ಧ ಹೆಚ್ಚೆಚ್ಚು ಹೋರಾಟ ಮಾಡಿದ್ರು. ಈ ಮೂಲಕ ಪಕ್ಷದ ಗೆಲುವಿನಲ್ಲಿ ಸಚದೇವ ಶ್ರಮ ದೊಡ್ಡದಿದೆ. ತನ್ನ ಕಾರ್ಯವೈಖರಿ ಮೂಲಕವೇ ಕೇಂದ್ರ ನಾಯಕರ ಬೆಂಬಲವನ್ನು ಹೊಂದಿದ್ದಾರೆ. ಇವರ ಜೊತೆ ಇನ್ನು ವಿಜೇಂದರ್ ಗುಪ್ತಾ, ಮನೋಜ್ ತಿವಾರಿ, ಸತೀಶ್ ಉಪಾಧ್ಯಾಯ, ಮಂಜೀಂದರ್ ಸಿಂಗ್ ಸಿರ್ಸಾ ಮತ್ತು ರೇಖಾ ಗುಪ್ತಾ ಅವರ ಹೆಸರುಗಳು ಕೂಡ ಸಿಎಂ ಅಭ್ಯರ್ಥಿ ಪಟ್ಟಿಯಲ್ಲಿದ್ದರೂ ಪರ್ವೇಶ್ ಹೆಸರು ಮುಂಚೂಣಿಯಲ್ಲಿದೆ. ಈಗಾಗಲೇ ಸರ್ಕಾರ ರಚನೆ ಹಾಗೂ ಸಿಎಂ ಅಭ್ಯರ್ಥಿ ಹೆಸರು ಫೈನಲ್ ಮಾಡೋಕೆ ಅಂತಾನೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಹೈಕಮಾಂಡ್ ನಾಯಕರು ಸಭೆಯನ್ನ ಸೇರಿದ್ರು. ಮತ್ತೊಂದು ಕಡೆ ಅಮಿತ್ ಶಾ ನಿವಾಸಕ್ಕೆ ಜೆಪಿ ನಡ್ಡಾ ಭೇಟಿಯನ್ನು ಕೊಟ್ಟು ಈ ಬಗ್ಗೆಯೇ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಪರ್ವೇಶ್ ಅವರನ್ನ ಕರೆಸಿ ಪ್ರತ್ಯೇಕವಾಗಿ ಚರ್ಚೆನೂ ಕೂಡ ಮಾಡಿದ್ರು. ಸದ್ಯಕ್ಕೆ ಫೆಬ್ರವರಿ 12 ಮತ್ತು 13ರಂದು ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದು ಅಲ್ಲಿಂದ ಮೋದಿ ವಾಪಸ್ ಬಂದ ಬಳಿಕವೇ ದೆಹಲಿಯ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗ್ತಾರೆ. ಅಷ್ಟರೊಳಗೆ ಸಿಎಂ ಯಾರು ಅನ್ನುವಂತ ನಿರ್ಧಾರ ಆಗಲಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಆತಿಶಿ. ಬಿಜೆಪಿ ಹೊಡೆತಕ್ಕೆ ಆಪ್ ಸೋತು ಸುಣ್ಣವಾಗಿದೆ. ಹಾಗಾಗಿ ಇವತ್ತು ಸಿಎಂ ಸ್ಥಾನಕ್ಕೆ ಆತಿಶಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ರಾಜ್ ನಿವಾಸಕ್ಕೆ ತೆರಳಿದ್ದಂಥ ಆತಿಶಿ ಲೆಫ್ಟಿನೆಂಟ್ ಗವರ್ನರ್ಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ರು. ಇದೆಲ್ಲದರ ಮಧ್ಯೆ ಆಪ್ನ ಎಲ್ಲ ನಾಯಕರು ಪಕ್ಷದ ಕಚೇರಿಯಲ್ಲಿ ಸೇರಿದ್ರು. ಸೋಲಿಗೆ ಕಾರಣ ಏನು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಆತಿಶಿ ಗೆಲುವಿನ ಸಂಭ್ರಮ ಟೀಕಿಸಿದ ಸ್ವಾತಿ ಮಲಿವಾಲ್. ಗೆದ್ದು ಖುಷಿಯನ್ನ ನಿನ್ನೆ ಆತಿಶಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ರು. ಡ್ಯಾನ್ಸ್ ಮಾಡಿರುವುದನ್ನ ಸ್ವಾತಿ ಮಲಿವಾಲ್ ಟೀಕಿಸಿದ್ದಾರೆ. ಪಕ್ಷ ಸೋತಿದ್ರು ಇದೆಂತಹ ನಾಚಿಕೆಗೇಡಿನ ಪ್ರದರ್ಶನ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. मेरे हिसाब से आतिशी मार्लेना जी को शर्म आनी चाहिए. पूरी की पूरी पार्टी बुरी तरीके से हार गई है. सिर्फ 22 सीटें आई हैं और अरविंद केजरीवाल जी, मनीष सिसोदिया जी, सारे के सारे दिग्गज लीडर्स हार चुके हैं. ऐसे में आतिशी मार्लेना जी ने ना सिर्फ
इस हार के बाद एक रोड शो निकाला सेलिब्रेट करने के लिए। उन्होंने उस रोड शो में डांस भी करा। पूरी की पूरी पार्टी की इतनी बुरी तरीके से हार को वो सेलिब्रेट करना चाह रही, तो मुझे लगता है आतिशी जी को शर्म आनी चाहिए। ಮದ್ಯ ಹಗರಣದಿಂದಲೇ ಆಪ್ಗೆ ಸೋಲು. ಮದ್ಯ ಹಗರಣದಿಂದಲೇ ಆಪ್ಗೆ ಮತ್ತು ಕೇಜ್ರಿವಾಲ್ಗೆ ಸೋಲಾಗಿದೆ ಅಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣಾ ಹಜಾರೆ ಹೇಳಿದ್ದಾರೆ. जो पहले हमारे साथ में था, शराब पसंद नहीं थे। सत्ता में आने के बाद लाइसेंस कई लोग निकालते और कई दुकानें खोलते, इसलिए मुझे पसंद नहीं है। सभी पॉलिटिक्स बुरी है ऐसे मैं नहीं मानता। पॉलिटिक्स में भी कई लोग अच्छे होते हैं और पॉलिटिक्स में भी कई लोग समाज और देश के बारे में सोचते हैं। पॉलिटिक्स में आ गए पैसा के लिए शराब दुकान ये सोचने लगा, वो गलत है। ಒಟ್ನಲ್ಲಿ ದೆಹಲಿ ರಾಜಕೀಯದಲ್ಲಿ ಬಿಜೆಪಿ ಪರ್ವ ಶುರುವಾಗಿದ್ದು ಮುಂದಿನ ವಾರ ಹೊಸ ಸರ್ಕಾರ ರಚನೆ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.